नील हेगड़े, रोहन प्रसाद, निखिल, सूरज, अंकिता, प्रेरणा, अर्पिता, अक्षय, शार्वरी, चेतन, ಧನ್ಯವಾದಗಳು. ಈಗ ನಮ್ಮ ಅನಿರುದ್ಧರು ಕೂಡ ವೇದಿಕೆ ಮೇಲೆ ಬರಬೇಕು. ವಿಜಯ್ ಕುಮಾರ್ ಪಾಟೀಲ್ ಕೂಡ ಅವರು ವೇದಿಕೆ ಮೇಲೆ ಬರಬೇಕು. ನಾಟಕಕ್ಕೆ ಸಹಾಯವನ್ನು ನೀಡಿದಂತಹ ಅರ್ಜುನ್ ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ಕಳೆದ 2 ತಿಂಗಳ ಹಿಂದೆ ಈ ನಾಟಕವನ್ನು ಇಲ್ಲೇ ಪ್ರದರ್ಶನ ಮಾಡಿದ್ವಿ. ತುಂಬಿದ ಸಭಾಂಗಣದಲ್ಲಿ ಸಾಕಷ್ಟು ಜನಕ್ಕೆ ಟಿಕೆಟ್ ಸಿಗಲಿಲ್ಲ. 1-2 ತಿಂಗಳ ಗ್ಯಾಪಲ್ಲಿ ಒಂದಷ್ಟು ಅರ್ಧ ಜನ ಬದಲಾದರೂ ಮತ್ತೆ ಪ್ರದರ್ಶನ ಮಾಡ್ತಾ ಇದ್ದೀವಿ ನಿಮ್ಮ ಮುಂದೆ. ಮೋಸ್ಟ್ಲಿ ಮುಂದಿನ ಪ್ರದರ್ಶನಕ್ಕೆ ಪೂರ್ಣ ಬದಲಾಗುತ್ತೋ ಏನೋ ಗೊತ್ತಿಲ್ಲ, ಯಾಕೆಂದರೆ ಪರಿಸ್ಥಿತಿ ಆಗಿದೆ. ಇದುವರೆಗೆ ತಾಳ್ಮೆಯಿಂದ ನಮ್ಮ ನಾಟಕವನ್ನು ವೀಕ್ಷಿಸಿದ್ದಕ್ಕಾಗಿ ಮೊದಲನೇದಾಗಿ ದೃಶ್ಯತಂಡದ ಪರವಾಗಿ ಧನ್ಯವಾದಗಳು. ಹಾಗೆ ನಿಮ್ಮ ಎಲ್ಲರ ಅಭಿಪ್ರಾಯ ಬಹಳ ಮುಖ್ಯ ನಮಗೆ. ಯಾಕೆಂದರೆ ಮುಂದಿನ ಪ್ರದರ್ಶನಕ್ಕೆ ನಿಮ್ಮ ಅಭಿಪ್ರಾಯ ಕೊಟ್ಟರೆ ಅಥವಾ ತಪ್ಪೇನಾದರೂ ಅನಿಸಿದರೆ ಅಥವಾ ಏನಾದರೂ ಹೇಳಲಿಕ್ಕಿದ್ರೆ ದಯವಿಟ್ಟು 1-2 ಮಾತುಗಳಲ್ಲಿ ಹೇಳಬೇಕು ಅಂತ ಕೇಳ್ಕೊಳ್ತೀನಿ. ಯಾರಾದರೂ ಮಾತಾಡೋದಿದ್ರೆ ಮುಕ್ತವಾಗಿ ಮಾತಾಡಬಹುದು. ಹಾಂ ಸರ್, ನಮಸ್ತೆ ಸರ್, ಇಲ್ಲಿ ಬನ್ನಿ, ದಯವಿಟ್ಟು ಬನ್ನಿ. ಮೇಡಮ್ ನಮಸ್ತೆ. ನಾನು ಗುರುಮೂರ್ತಿ ಹೆಗಡೆ ಅಂತ, ಊರು ಸಿರಿಸಿ ಕಲ್ತಿದ್ದು ಉಡುಪಿಯ MGM ಅಲ್ಲಿ. ನಾವು ಕೂಡ ಮೃಚ್ಚಕಟಿಗಾವನ್ನ ಮಾಡಿದ್ವಿ. ನೀರಸಮ್ಮ ಅವರ ಸ್ಕ್ರಿಪ್ಟಲ್ಲಿ, 5 ಆರ್ಡರ್ ಸ್ಕ್ರಿಪ್ಟಲ್ಲಿ ಮಾಡಿದ್ವಿ. ನಾನು ಶಕಾರನ ಪಾತ್ರವನ್ನು ವಹಿಸಿದ್ದೇನೆ. ಈ ನಾಟಕ ತುಂಬ ಚೆನ್ನಾಗಾಯಿತು. ನಾಟಕ ತುಂಬ ಚೆನ್ನಾಗಾಗಿದೆ, ಪ್ರಯತ್ನ ತುಂಬ ಇದೆ ಕಾಣಿಸ್. ಈ ಥರ ಒಂದು ಪ್ರದರ್ಶನ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದ. ಇನ್ನೂ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ. ವಿಶ್ ಆಲ್ ದ ಬೆಸ್ಟ್ ಮೇಡಮ್. ಸ್ಕ್ರಿಪ್ಟ್ ವರ್ಕು ಪ್ರೋಸೆಸ್ ಎಲ್ಲ ಒಂದಷ್ಟು ಜನರ ಜೊತೆಗಾಗಿರುತ್ತೆ. ಮರು ಪ್ರದರ್ಶನದ ಹೊತ್ತಿಗೆ ಕಲಾವಿದರ ಬದಲಾಗಿ ಅವರಿಗೆ ಕನ್ನಡ ಕಲಿಸೋ ಹೊತ್ತಿಗೆ ನಾವು ಮತ್ತೆ LKGಗೆ ಹೋಗ್ಬೇಕಾದ ಸಂದರ್ಭ ಬರುತ್ತೆ. ಹಾಗಾಗಿದೆ ಇವತ್ತು ಕೂಡ. ಥ್ಯಾಂಕ್ ಯು. ಪ್ರತಿ ಪ್ರದರ್ಶನ ಹೊಸೇ ಅದರಿಂದ ನಾವು ರಿಸೀವ್ ಮಾಡ್ಕೊಳ್ತೀವಿ. ಮತ್ತೆ ಯಾರಿಗಾದರೂ ಏನಾದರೂ ಹೇಳಿಕ್ಕಿದ್ರೆ ತುಂಬ ಖುಷಿ ಆಯಿತು. ಫಸ್ಟ್ ಥಿಂಗ್, ನನ್ನ ಫಸ್ಟ್ ನಾಟಕ, ನನ್ನ ಲೈಫಲ್ಲಿ ನನ್ನ ಫಸ್ಟ್ ನಾಟಕ ಇದು. ನಾನು ಹೆಗ್ಡೆ ಸರ್ ಅವರ ಶಿಷ್ಯ ಅಂತ ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೀನಿ. ನಾನು ಈಗ ರೀಸೆಂಟಾಗಿ ಐ ಆಮ್ ಎನ್ ಎಕ್ಸ್ ಮಿಲಿಟರಿ ಆಫೀಸರ್. ಸೊ ಅಲ್ಲಿಂದ ರಿಟೈರ್ಡ್ ಆಗಿ ಈಗ ಸ್ವಲ್ಪ ನನ್ನ ಒಂದು ಡ್ರೀಮ್ ಇತ್ತು ಇದನ್ನೆಲ್ಲ ಮಾಡಬೇಕು ಅಂತ. ಅದಕ್ಕೆ ಸರ್ ಶಿಷ್ಯ ಆಗಿ ಸೇರ್ಕೊಂಡಿದ್ದೀನಿ. ಆ್ಯಂಡ್ ನಂಗೆ ಒಂಥರ ಆನಂದ ಬಾಷ್ಪ ಥರ ಅನಿಸ್ತು. ನಾನು ಪ್ರೆಸೆಂಟ್ ಜನ್ರೇಷನಲ್ಲಿ ರೀಲ್ಸ್ ಮಾಡಿಕೊಂಡು ಬದುಕ್ತಿದ್ದು ನನಗೆ ಇವತ್ತೊಂಥರ ಕಣ್ಣು ಒಂಥರ ಖುಷಿ ಆಯಿತು. ಆ್ಯಕ್ಚುಲಿ ಇದು ಆ್ಯಕ್ಟಿಂಗ್ ಅಂದರೆ ಚೇತನ್ ಅವರಾಗಲಿ ಚಾರುಲತಾ ಪಾಠ ಮಾಡಿದವ್ರು ನೋಡಿದ್ಮೇಲೆ ನನಗೆ ರೀಲ್ಸ್ ಮಾಡ್ತಾ ಇದ್ದೀನಿ, ಹುಚ್ಚು ತಿಕ್ಕಲ್ ರೀಲ್ಸ್ ಮಾಡ್ತಾ ಇದ್ದೀನಿ. ಅದಕ್ಕೆ 25,000 ಲೈಕ್ಸು 30,000 ಲೈಕ್ಸ್ ಬರ್ತಾ ಇದೆ. ಬಟ್ ದಿಸ್ ಈಸ್ ವಾಟ್ ವಿ ಕಾಲ್ಡ್ ಆಸ್ ಆರ್ಟ್ ಅಂತ ನನಗೆ ಇವತ್ತೊಂಥರ ಜ್ಞಾನೋದಯ ಆಯಿತು.
ಸರ್ ಸರ್ ಮಾತಾಡಿದ್ರು, ನೀವು ಹೇಳಿದ್ರಲ್ಲ ಸರ್, ಅದು ನಾನು ಅಷ್ಟು ನನಗೆ ಬುದ್ಧಿವಂತ ಅಲ್ಲ. ಬಟ್ ಆಸ್ ಎ ನಾರ್ಮಲ್ ಆಡಿಯನ್ಸ್, ಹೋಲ್ ಹಾರ್ಟೆಡ್ಲಿ ಫಾರ್ ಆಲ್ ದ ಟೀಮ್, ಮನಸ್ಫೂರ್ತಿಯಾಗಿ ತುಂಬ ಖುಷಿ ಆಯ್ತು ಮೇಡಮ್. ಇನ್ಮೇಲೆ ನಾನು ಎಲ್ಲೇ ನಾಟಕ ಇದ್ರು ನಾನಂತೂ ಮಿಸ್ ಮಾಡ್ಕೊಳ್ಳಲ್ಲ. ತುಂಬ ತುಂಬ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ಥ್ಯಾಂಕ್ ಯು.